ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದು ಒಂದು ಬ್ಯುಸಿ ವರ್ಕಿಂಗ್ ಡೇ ವ್ಲಾಗ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ 3 ಡೇಸ್ ವರ್ಕ್ ಇತ್ತು. ಹೇಗಿತ್ತು ನಮ್ಮ ದಿನ, ಎಷ್ಟು ಟೆನ್ಷನಲ್ಲಿ ಇದ್ವಿ ನಾವು ಅವತ್ತು ಕೆಲಸ ಮುಗಿಸೋವರೆಗೂ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಹಿಂದೆನೇ ಧರ್ಮಸ್ಥಳಕ್ಕೆ ಕೂಡ ಹೋಗಿದ್ವಿ. ಫ್ಯಾಮಿಲಿ ಎಲ್ಲ ಹೋಗ್ಬೇಕಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಅದು ಕೂಡ ಆವತ್ತು ಹೋಗಿ ಬಂದ್ವಿ. ಅದು ಹೇಗಿತ್ತು ನಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿ. ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಟ್ಟರೆ ನಮಗೂ ಕೂಡ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದಕ್ಕೂ ಒಂದು ಖುಷಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ, ನಮ್ಮೂರಿನ ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ಬ್ರೈಡಲ್ ಮೇಕಪ್ಪು ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಟೋಟಲಾಗಿ ಒಂದು 7 to 8 ಮೆಂಬರ್ಸ್ಗೆ ಮೇಕಪ್ನ ಬುಕ್ ಮಾಡಿದರು. ಫಸ್ಟು ಹೋಗಿ ನಾವು ನಾನ್ ಬ್ರೈಡ್ಸ್ನೆಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಬ್ರೈಡ್ ಬಂದರು, ಅವ್ರನ್ನೂ ಕೂಡ ರೆಡಿ ಮಾಡಿ ಕಳಿಸಿದ್ವಿ. ಮತ್ತು ಎಕ್ಸ್ಟ್ರಾ ಮೆಂಬರ್ಸ್ ಎಲ್ಲರನ್ನೂ ಕೂಡ ರೆಡಿ ಮಾಡಿದ್ವಿ. ನಮ್ಮ ಟೀಮು ಇವತ್ತು ನನ್ನ ಜೊತೆ ವರ್ಕ್ ಮಾಡ್ತಿದ್ದಾರೆ. ಎಲ್ಲರೂ ಫುಲ್ ಫ್ಯಾಮಿಲಿ ಫುಲ್ ಖುಷಿಯಾಗಿ ಹೋದರು. ಆಲ್ಮೋಸ್ಟು ಸ್ವಲ್ಪ ಲೇಟಾಗಿ ಬಂದರು ಇವರು ಚೌಟ್ರಿಗೆ. ಒಂದು 8:30 ಅಷ್ಟರಲ್ಲಿ ಎಲ್ಲರನ್ನೂ ರೆಡಿ ಮಾಡಿ ಕಳಿಸಿ ನಾವು ನಮ್ಮ ಮನೆ ಕಡೆ ವಾಪಸ್ ಬಂದ್ವಿ. ನಮ್ಮ ಬ್ರೈಡ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ತುಂಬಾ ಖುಷಿ ಆಯಿತು ನಮಗೆ. ಅಷ್ಟು ಅರ್ಜೆಂಟಲ್ಲೂ ಚೆನ್ನಾಗಿ ಅವರು ಆರಾಮಾಗಿ ಪೇಷನ್ಸಿಂದ ಕೂತ್ಕೊಂಡು ಮಾಡಿಸ್ಕೊಂಡ್ರು. ಫೈನಲ್ ಔಟ್ಪುಟ್ ಈ ಥರ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇಡೀ ಫ್ಯಾಮಿಲಿಗೆ ಪೂರ್ತಿ ಜ್ಯುವೆಲ್ಸ್ ಕೂಡ ನಮ್ಮ ಹತ್ರನೇ ರೆಂಟ್ ಮಾಡಿದರು. 7 to 8 ಮೆಂಬರ್ಸು ಟೋಟಲ್ಲು ಇದ್ದಿದ್ದು. ಎಲ್ಲರಿಗೂ ಕೂಡ ಬ್ರೈಡಿಂದ ಹಿಡಿದು ನಾನ್ ಬ್ರೈಡ್ಸ್ಗೂ ಕೂಡ ಜ್ಯುವೆಲ್ಸ್ ಎಲ್ಲ ನಮ್ಮ ಹತ್ರನೇ ಬುಕ್ ಮಾಡ್ಕೊಂಡಿದ್ರು. ಆಲ್ಮೋಸ್ಟ್ ಒಂದು 2 months ಬ್ಯಾಕೇ ಬುಕ್ ಮಾಡ್ಕೊಂಡಿದ್ರು. ಮತ್ತು ಮಾರ್ನಿಂಗ್ ಕೂಡ ಮುಹೂರ್ತಮ್ಗೆ ಹೋಗಬೇಕಿತ್ತು. ಮಾರ್ನಿಂಗ್ ಕೂಡ ಹೋಗಿ ಫಸ್ಟು ನಾನ್ ಬ್ರೈಡ್ಸ್ನ ರೆಡಿ ಮಾಡಿದ್ವಿ. ಬ್ರೈಡ್ ಇನ್ನೂ ಬಂದಿರಲಿಲ್ಲ, ಅವ್ರದ್ದು ಏನೋ ಶಾಸ್ತ್ರಗಳೆಲ್ಲ ನಡೀತಾ ಇತ್ತು. ಅವ್ರು ಬರೋ ಅಷ್ಟರಲ್ಲಿ ನಾನ್ ಬ್ರೈಡ್ಸ್ನೆಲ್ಲ ರೆಡಿ ಮಾಡಿ ಕಳಿಸಿದ್ವಿ. ಯಾಕಂದರೆ ಅವರು ಶಾಸ್ತ್ರಗಳಿಗೆಲ್ಲ ಹೋಗ್ಬೇಕಿರುತ್ತಲ್ಲ, ಹಂಗಾಗಿ. ನಮ್ಮ ಟೀಮ್ ಅಂತೂ ನನಗಂತೂ ತುಂಬಾ ಖುಷಿ ಇದೆ. ಇಷ್ಟೆಲ್ಲ ಕೆಲಸಗಳನ್ನ ನಾವು ಆನ್ ಟೈಮ್ಗೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕಂದ್ರೆ ಅದಕ್ಕೆ ಟೀಮ್ ಸಪೋರ್ಟ್ ತುಂಬಾ ಇರಬೇಕು. ಅದು ನನಗೆ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ನಮ್ಮ ಕ್ಲೈಂಟ್ಸ್ ಕೂಡ ಅಷ್ಟೇ, ಅವರು ತುಂಬಾ ಪೇಷನ್ಸಿಂದ ಕೂತ್ಕೊಂಡು ಟೈಮ್ ಕೊಟ್ಟು ನಮಗೆ ವರ್ಕ್ನ ಮಾಡಿಸ್ಕೊಂಡ್ರೆ ಫೈನಲ್ ಔಟ್ಪುಟ್ ಈ ಥರ ಚೆನ್ನಾಗಿ ಬರುತ್ತೆ. ನಮ್ಮ ಬ್ರೈಡ್ ಅಂತೂ ಫುಲ್ ಖುಷಿಯಾದರು. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಏನೇ ನಾವು ನಿಧಾನಕ್ಕೆ ಮಾಡಲಿ, ಅರ್ಜೆಂಟ್ಗೆ ಮಾಡಲಿ, ಲಾಸ್ಟ್ ಮೂಮೆಂಟಲ್ಲಂತೂ ಗಡಿಬಿಡಿ ಗಾಬರಿ ಅರ್ಜೆಂಟ್ ಮಾಡೇ ಮಾಡ್ತಾರೆ. ಎಲ್ಲ ಮದುವೆಯಲ್ಲೂ ಇದು ಕಾಮನ್ ಆಗಿಬಿಟ್ಟಿದೆ. ಫೈನಲಾಗಿ ಕರೆಕ್ಟ್ ಟೈಮ್ಗೆ ಎಲ್ಲರನ್ನ ರೆಡಿ ಮಾಡಿ ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದೀವಿ. ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವತ್ತು ಫುಲ್ ಕಲರ್ಫುಲ್ಲಾಗಿ ಮಿಂಚ್ತಾಯಿದ್ರು. ಇವರ ಅಣ್ಣನ ಮದುವೆಗೆ ಇವತ್ತು ನಾವು ಮೇಕಪ್ನ ಮಾಡಿಕೊಟ್ಟಿರೋದು. ಇವರೆಲ್ಲರೂ ಕೂಡ ಗಂಡಿನ ಕಡೆಯವರು. ತುಂಬಾ ಖುಷಿ ಆಯಿತು. ಎಲ್ಲರೂ ರೆಡಿಯಾಗಿ ಇವಾಗ ಸ್ಟೇಜ್ ಮೇಲಿದ್ದಾರೆ. ನೋಡ್ತಾ ಇದ್ವಿ ಹಾಗೆ ನಾವು ಮೇಲೆ ನಿಂತ್ಕೊಂಡು ಹೇಗೆ ಕಾಣಿಸ್ತಿದ್ದಾರೆ ಎಲ್ಲ ಅಂತ. ಒಬ್ರಿಗೆ ಒಬ್ಬರು ಕ್ಯೂಟಾಗಿ ಕಾಣಿಸ್ತಿದ್ರು. ನಮ್ಮ ಕ್ಲೈಂಟ್ಸು ಖುಷಿಯಾಗಿ ಓಡಾಡೋದನ್ನು ನೋಡೋಕ್ಕೆ ನಮಗೂ ಒಂಥರ ಖುಷಿಯಾಗುತ್ತೆ. ಅಲ್ಲಿಂದ ನೋಡಿಕೊಂಡು ಮತ್ತೆ ನಾವು ನಮ್ಮ ಅಕಾಡೆಮಿ ಕಡೆ ವಾಪಸ್ ಬಂದ್ವಿ. ಇವತ್ತು ನಮ್ಮ ನೆಕ್ಸ್ಟ್ ಡೇ ಮದುವೆ ಇರೋವಂಥ ಬ್ರೈಡು ನೈಲ್ ಆರ್ಟ್ಗೆ ಮತ್ತು ಮೆಹಂದಿಗೆ ಬಂದಿದ್ದರು. ಹಿಂದಿನ ದಿನ ಇವರಿಗೆ ಫೇಶಿಯಲ್ ವ್ಯಾಕ್ಸ್ ಎಲ್ಲ ಮಾಡಿ ಕಳಿಸಿದ್ವಿ. ಇವತ್ತು ನೈಲ್ ಆರ್ಟ್ ಮತ್ತು ಮೆಹಂದಿಗೆ ಬಂದಿದ್ದರು. ಪ್ಯಾಕೇಜಲ್ಲಿ ವೆಡ್ಡಿಂಗ್ನ ಬುಕ್ ಮಾಡ್ಕೊಂಡಿದ್ರು. ಹಂಗಾಗಿ ನಮ್ಮ ಸ್ಟೂಡೆಂಟ್ ಮೆಹಂದಿ ಕೂಡ ಹಾಕಿ ಕೊಟ್ಟರು. ಹಾಗೆ ನಾನು ನೈಲ್ ಆರ್ಟ್ ಮಾಡಿಕೊಟ್ಟೆ. ಇದು ಬಂದು ನೆಕ್ಸ್ಟ್ ಡೇ. ಒಂದೇ ದಿನ ನಮಗೆ 3 ಕಡೆ ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು. ಒಂದು ಆಲ್ಕೆರೆ ಪಟ್ಲದಮ್ಮ ಚೌಟ್ರಿ, ಮತ್ತೊಂದು ಗವಿಮಠ SVB ಚೌಟ್ರಿ, ಮತ್ತೊಂದು ಕೆಂಪನಹಳ್ಳಿಯಲ್ಲಿ ಮನೆ ಹತ್ರ ಮದುವೆ ನಡೀತಿತ್ತು. 3 ಕಡೆ ಇವತ್ತು ವರ್ಕ್ನ ಮಾಡಬೇಕು. ನಮ್ಮ ಟೀಮ್ ಮೆಂಬರ್ಸ್ ಕೂಡ ಇವತ್ತು ಇಲ್ಲಿ ಕೋಇನ್ಸಿಡೆಂಟಾಗಿ ನಾನ್ ಬ್ರೈಡಲ್ ವರ್ಕಿಗೆ ಬಂದಿದ್ದರು. ಅವರು ಬೇರೆ ರೂಮಲ್ಲಿ ವರ್ಕ್ನ ಮುಗಿಸ್ಕೊತಿದ್ರು. ನಾವು ಬಂದು ನಮ್ಮ ಬ್ರೈಡ್ನ ರೆಡಿ ಮಾಡಿ ಫಸ್ಟು ಅಲ್ಲಿ ಮುಗಿಸ್ಕೊಂಡು ಸೆಕೆಂಡ್ ಲೊಕೇಶನ್ನು ಗವಿಮಠಕ್ಕೆ ಬಂದ್ವಿ. ಇಲ್ಲಿ ನಾನು ಬರೋಕ್ಕೆ ಮುಂಚೆನೇ ನಮ್ಮ ಸ್ಟೂಡೆಂಟ್ಸ್ನ ಕಳಿಸಿ ಅಲ್ಲಿ ಹೇರ್ ಪ್ರಿಪ್ರೇಷನ್ ಎಲ್ಲ ಮಾಡಿ ಸ್ಯಾರಿ ಎಲ್ಲ ರೆಡಿ ಮಾಡಿದರು. ನಾನು ಇವಾಗ ಹೋಗಿ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿ ಅವರ ಒಂದು ಫೈನಲ್ ಲುಕ್ನ ಕಂಪ್ಲೀಟ್ ಮಾಡಿ ಕೊಟ್ಟು ಅಲ್ಲಿಂದ ಮತ್ತೆ ನಾನು ಇವಾಗ ಬಂದಿರೋದು ಕೆಂಪನಹಳ್ಳಿಗೆ. ಇಲ್ಲೂ ಕೂಡ ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ ಇಬ್ಬರನ್ನ ಕಳಿಸ್ಕೊಟ್ಟಿದ್ದೆ. ಅವ್ರು ಹೋಗಿ ನಾನ್ ಬ್ರೈಡ್ಸ್ಗೆಲ್ಲ ಆಲ್ರೆಡಿ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮತ್ತು ಬ್ರೈಡ್ಗೂ ಕೂಡ ಹೇರ್ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಟಿದ್ರು. ಹಾಗೆ ನಾವು ಹೋದ ತಕ್ಷಣ ಈಗ ನಮ್ಮ ಬ್ರೈಡ್ದು ಫೈನಲ್ ಲುಕ್ ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆದರು. ನಾವು ಹಿಂದಿನ ದಿನ ನೈಲ್ ಆರ್ಟ್ ಮಾಡಿದ್ದು ಇವರಿಗೇ. ಮತ್ತು ಎಕ್ಸ್ಟ್ರಾ ಮೆಂಬರ್ಸ್ ಕೂಡ ಆದರು. ಅಲ್ಲಿ ಹೋದಾಗ ಕೇಳಿದ್ರು ಒಂದು 3-4 ಮೆಂಬರ್ಸ್ ಎಕ್ಸ್ಟ್ರಾ ಮಾಡಿಕೊಡಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಮಾಡಿ ಕೊಟ್ವಿ ಎಲ್ಲರಿಗೂ ಕೂಡ. ಇಲ್ಲಿ ವರ್ಕ್ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 8:30-9 ಏನೋ ಆಗಿತ್ತು. ಅಷ್ಟೊತ್ತಲ್ಲಿ
ಓಡಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಲ್ಲ ಅಂದರೆ ತುಂಬಾ ಕಷ್ಟ. ಮತ್ತೆ ನೋಡಿ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಈಗ ಕೂಡ ಮುಹೂರ್ತಕ್ಕೆ ನಾವು 3 ಕಡೆ ವರ್ಕ್ನ ಮಾಡಬೇಕಿತ್ತು. ಫಸ್ಟು ಮುಹೂರ್ತ ಬೇಗ ಯಾರ್ದಿದೆ ಅಲ್ಲಿಗೆ ಬಂದು ಇಲ್ಲಿ ನಾವು ವರ್ಕ್ನ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀವಿ. ಇನ್ನು ಸನ್ರೈಸ್ ಕೂಡ ಆಗಿರಲಿಲ್ಲ, ಅರ್ಲಿ ಮಾರ್ನಿಂಗೇ ಬಂದ್ವಿ. ಹಾಗೆ ನಾನು ಫಸ್ಟೇ ಇನ್ಫಾರ್ಮ್ ಮಾಡಿದ್ದೆ ನಮ್ಮ ಬ್ರೈಡ್ಸ್ಗೆಲ್ಲ, ಸ್ವಲ್ಪ ಬೇಗ ರೆಡಿ ಇರಿ ಯಾಕಂದರೆ ಬೇರೆ ಕಡೆ ಕೂಡ ವರ್ಕ್ ಇದೆ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಅವರು ಕೂಡ ಅದೇ ಥರ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಮಗೆ ಎಲ್ಲ ಕಡೆ ಸಕ್ಸಸ್ಫುಲ್ಲಾಗಿ ನಮ್ಮ ಕೆಲಸನ ಮುಗಿಸೋದಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನೋಡಿದವ್ರಿಗೆ ಅನಿಸುತ್ತೆ 3 ಕಡೆ ದುಡಿದ್ಬಿಟ್ರು ಆರಾಮಾಗಿ ಅಂತ. ನಿಜವಾಗ್ಲೂ ಆರಾಮಾಗಿ ಅಂತೂ ಯಾವ ಕೆಲಸದಲ್ಲಿ ಯಾರೂ ಕೂಡ ದುಡಿಯೋದಕ್ಕಾಗಲ್ಲ. ನನಗೆ ಇವತ್ತಿದ್ದಂಥ ಟೆನ್ಷನ್ಗೆ ನಿಜವಾಗ್ಲೂ ನೆನ್ನೆ ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ. ಯಾಕೆಂದರೆ ಆನ್ ಟೈಮಿಗೆ ಕರೆಕ್ಟಾಗಿ ಹೋಗಬೇಕು, ಎಲ್ಲರನ್ನೂ ರೆಡಿ ಮಾಡಬೇಕು. ಅಕಸ್ಮಾತ್ ಶಾಸ್ತ್ರ ಅದು ಇದು ಅಂದ್ಕೊಂಡ್ರೆ ಸ್ವಲ್ಪ ಏನಾದರೂ ಲೇಟ್ ಆಯಿತು ಅಂತಂದರೆ ನಮ್ಮನ್ನು ಬೇಜಾರಾಗುತ್ತೆ ನಮ್ಮ ಮೇಲೆ ಅವರಿಗೆ ಅಂದ್ಬಿಟ್ಟು ಎಷ್ಟು ಟೆನ್ಷನ್ ಇತ್ತು ನನಗೆ ಅಂದರೆ. ಆದರೆ ಹತ್ತತ್ರದಲ್ಲಿ ಲೊಕೇಶನ್ ಇದ್ದಿದ್ದರಿಂದ ನನಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಮತ್ತು 3 ಜನ ಬ್ರೈಡ್ಸು ಕೂಡ ನೀವೇ ಬರಬೇಕು, ನೀವೇ ಮಾಡಿಕೊಡ್ಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಹಂಗಾಗಿ ಆದಷ್ಟು ಅವರ ಆಸೆನ ನಾನು ಪೂರೈಸಿದ್ದೀನಿ ಅಂತಲೇ ಹೇಳ್ಬೋದು. ಅವ್ರು ಅಂದ್ಕೊಂಡಿದ್ದ ಥರನೇ ಎಲ್ಲರನ್ನೂ ರೆಡಿ ಮಾಡಿ ಕಳಿಸ್ದೆ. ನಮ್ಮೆಲ್ಲ ಬ್ರೈಡ್ಸ್ ಇವತ್ತು ಫುಲ್ ಖುಷಿಯಾಗಿದ್ದರು. ನನಗೂ ತುಂಬಾ ಖುಷಿಯಾಯಿತು, ಸಕ್ಸಸ್ಫುಲ್ಲಾಗಿ ಮುಗಿಸಿದ್ನಲ್ಲ ಅಂತ. ನಿಜವಾಗ್ಲೂ ನನ್ನ ಒಂದು ಈ ಪ್ರೊಫೆಷನಲ್ಲಿ ಫಸ್ಟ್ ಟೈಮ್ ನಾನು ಒಂದೇ ದಿನ 3 ಬ್ರೈಡ್ಸ್ನ ಮಾಡಿರೋ ಅಂಥದ್ದು ಇವತ್ತು. ಖುಷಿ ಆಯಿತು. ನನ್ನ ಟೀಮ್ ಮೆಂಬರ್ಸ್ಗೆ ಮತ್ತು ನನ್ನ ಕ್ಲೈಂಟ್ಸ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಮತ್ತು ಅಲ್ಲಿಂದ ನಾವಿವಾಗ ಬಂದಿರೋದು ನಮ್ಮ ಕುಣಿಗಲ್ ನಿಯರ್ ಒಂದು ಬೀಗ್ರೂಟ ಮೇಕಪ್ ಬುಕ್ ಆಗಿತ್ತು. ಇವರು ನಮ್ಮ ಕ್ಲೈಂಟ್ ಕಲಾ ಅಂತ ಆಲ್ಮೋಸ್ಟ್ 3 ಇಯರ್ಸ್ ಬ್ಯಾಕ್ ಇವ್ರ ಎಂಗೇಜ್ಮೆಂಟಲ್ಲಿ ನಾನು ಇವ್ರಿಗೆ ವರ್ಕ್ ಮಾಡಿ ಕೊಟ್ಟಿದ್ದೆ. ಆವಾಗ ನಮ್ಮ ವರ್ಕ್ನ ಇಷ್ಟಪಟ್ಟು ಆವಾಗವಾಗ ಶಾಪಿಗೆ ಬರ್ತಿದ್ರು ಮತ್ತು ಕಾಂಟ್ಯಾಕ್ಟಲ್ಲಿ ಇದ್ದರು. ಇವತ್ತು ಅವರ ಅಣ್ಣಂದು ಬೀಗ್ರೂಟ ನಡೀತಿದೆ, ಮದುವೆಗೂ ಕೂಡ ಹೇಳಿದರು. ಬಟ್ ಮದುವೆಗೆ ನಾನು ಹೋಗೋಕ್ಕಾಗಿರಲಿಲ್ಲ, ಅವತ್ತು ನಾನು ವರ್ಕಲ್ಲಿದ್ದೆ. ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ನ ಕಳಿಸಿ ವರ್ಕ್ನ ಮಾಡಿಸಿ ಕೊಟ್ಟಿದ್ದೆ. ಇವತ್ತು ಬೀಗ್ರೂಟಕ್ಕಾದರೂ ನೀವೇ ಬನ್ನಿ ಅಂತ ಹೇಳಿದರು. ಸರಿ ಆಯ್ತು ಅಂದ್ಬಿಟ್ಟು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಸ್ಟೂಡೆಂಟ್ ಜೊತೆ ಬಂದು ಅಲ್ಲೂ ಕೂಡ ವರ್ಕ್ನ ಮುಗಿಸ್ಕೊಟ್ಟೆ. ತುಂಬಾ ಖುಷಿ ಆಯಿತು. ನೀವೇ ಬೇಕಂತ ಅವರು ಅಷ್ಟು ಇಷ್ಟಪಟ್ಟು ಕರೆದಾಗ ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಾವು ನಮ್ಮ ಕ್ಲೈಂಟ್ ಆಸೆನ ಪೂರೈಸಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅಲ್ಲಿ ವರ್ಕೆಲ್ಲ ಮುಗಿಸ್ಕೊಟ್ಟು ನಾವಿವಾಗ ನಮ್ಮೂರ ಕಡೆ ವಾಪಸ್ ಬಂದ್ವಿ. ಆಲ್ಮೋಸ್ಟ್ ಬರೋ ಅಷ್ಟರಲ್ಲಿ 12:30 1 o'clock ಏನೋ ಆಗಿತ್ತು. ಇನ್ನು 1 hour ಟೈಮ್ ಇತ್ತು ನನಗೆ. ಅಪ್ಪ ಅಮ್ಮ ಎಲ್ಲ ಊರಿಂದ ಬರ್ತಿದ್ರು. ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೂಡ ರೆಡಿ ಮಾಡಿದೆ. ಯಾಕಂದರೆ ಮತ್ತೆ ಈಗ ನಾವು ಹೊರಗಡೆ ಹೋಗ್ತಿರೋದ್ರಿಂದ ನಾಳೆ ನಾಡಿದ್ದೆಲ್ಲ ಹೊರಗಡೆ ತಿನ್ನೋದಿದ್ದೇ ಇರುತ್ತೆ. ಹಂಗಾಗಿ ಹೋಗೋವಾಗಾದರೂ ಮನೆ ಊಟ ಇರಲಿ ಅಂದ್ಬಿಟ್ಟು ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಬಾತ್ನ ಮಾಡಿದೆ, ಬೇಗ ಆಗುತ್ತೆ ಅಂತ. ಫ್ರೆಶ್ ಅಪ್ ಆಗೋ ಕೂಡ ನಂಗೆ ಟೈಮ್ ಇರಲಿಲ್ಲ. ಒಂದೇ ಸಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಆಗಿಬಿಡೋಣ ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿದೆ. ಊರಲ್ಲಿದ್ದರು ಮಕ್ಕಳು ಕೂಡ, ಮಕ್ಕಳನ್ನು ಕೂಡ ಎಲ್ಲ ಕರ್ಕೊಂಡು ಬರ್ತಿದ್ರು ಅಪ್ಪ ಅಮ್ಮ. ಇವಾಗ ವರ್ಕಲ್ಲಿ ನಾವು ಬಿಸಿ ಇದ್ನಲ್ಲ ಅಂದ್ಬಿಟ್ಟು 3 days ಊರಲ್ಲಿದ್ದರು. ರಜಾ ಕೂಡ ಇತ್ತು ಸ್ಕೂಲ್ ಆ ಟೈಮಲ್ಲಿ ನಮ್ಮ ಮಕ್ಕಳಿಗೆ. ನಮಗೆ ನೋಡಿ ನಾವು ಮಾಡೋವಂಥ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ, ನಿಯತ್ತಿದ್ರೆ ದೇವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳೋದು ಇದಕ್ಕೇ. ಆ ಟೈಮಲ್ಲಿ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ಕೂಲಲ್ಲಿ ಹೌಸ್ ವಿಸಿಟಿಂಗ್ ಬರ್ತಾರೆ ಟೀಚರ್ಸ್ ಅಂದ್ಬಿಟ್ಟು ಸ್ಕೂಲ್ ರಜಾ ಕೂಡ ಕೊಟ್ಟಿದ್ರು ಅದೇ ಟೈಮಿಗೆ. ಆವಾಗ ಊರಿಗೆ ಕಳಿಸಿದ್ದೆ ಮಕ್ಕಳನ್ನ. ಊರಿಂದ ಅಪ್ಪ ಅಮ್ಮ ಬಂದರು, ಮಕ್ಕಳನ್ನೆಲ್ಲ ಕರ್ಕೊಂಡು ಊಟ ಎಲ್ಲ ಮುಗಿಸಿ ನಾವಿವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಧರ್ಮಸ್ಥಳಕ್ಕೆ. ನನಗಂತೂ ಫುಲ್ ಟಯರ್ಡ್ ಆಗೋಗಿತ್ತು. ಆದರೆ ಅದನ್ನು ಈಗ ನಾವೆಲ್ಲರ ಮುಂದೆ ತೋರಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಆಲ್ಮೋಸ್ಟು 2 ಸಲ ಹೊರಟು ಕ್ಯಾನ್ಸಲ್ ಆಗಿತ್ತು, ಹೋಗೋಕ್ಕಾಗಿರಲಿಲ್ಲ. ಇವತ್ತು ಏನಾದರೂ ಪರವಾಗಿಲ್ಲ ಹೋಗಲೇಬೇಕಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅಪ್ಪ ಹೋಗಲೇಬೇಕಂತ ಹೇಳ್ತಿದ್ರು. ಅಂದರೆ ಧರ್ಮಸ್ಥಳ ಮಂಜುನಾಥನ ತುಂಬಾ ನಂಬ್ತಾರೆ ಅವರು. ಹಂಗಾಗಿ ಹೋಗಬೇಕು ಅನಿಸಿದ ತಕ್ಷಣ ಹೋಗಿ ಬರಬೇಕು ಅನ್ನೋದೊಂದು ಅವ್ರ ತಲೆಯಲ್ಲಿರುತ್ತೆ. ಹಂಗಾಗಿ ಇವತ್ತು ಏನೇ ಆದರೂ ಪರವಾಗಿಲ್ಲ ಹೋಗಲೇಬೇಕಂತ ಅಂದ್ಕೊಂಡು ಬಂದ್ವಿ. ನಾನಂತೂ ಹೋಗ್ಬೇಕಾದ್ರೆ ಹಾಗೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡೆ. ಆಲ್ಮೋಸ್ಟ್ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗೋ ಅಷ್ಟರಲ್ಲಿ 8:20 ಆಗಿತ್ತು. 8:15ಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಗೂಗಲಲ್ಲಿ ನೋಡಿದ್ವಿ. ಯಾಕಂದರೆ ಒಂದು ಸಲ ಲಾಸ್ಟ್ ಟೈಮ್ ಬಂದಾಗ ಕೂಡ ನಮ್ಗೆ ಇದೇ ಥರ ನೈಟ್ ದರ್ಶನ ಆಗಿತ್ತು. ಇವತ್ತು ಕೂಡ ಅದೇ ಥರ ಸಿಗ್ಬೋದು ಅಂದ್ಕೊಂಡೇ ಬಂದ್ವಿ. ಇನ್ನು 10 ನಿಮಿಷ ಇತ್ತು ಕರೆಕ್ಟಾಗಿ ನಾವು ದೇವಸ್ಥಾನದ ಹತ್ರ ರೀಚ್ ಆದಾಗ. ಟೆಂಪಲ್ ರನ್ ಅಂತ ಹೇಳ್ತಾರಲ್ಲ, ಅದನ್ನು ಇವತ್ತು ನಾವು ಮಾಡಿದ್ವಿ. ಅಂದರೆ ಸ್ವಲ್ಪ ಫಾಸ್ಟಾಗಿ ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸಂಡೇ ಆಗಿದ್ದರಿಂದ 9:30ವರೆಗೂ ಓಪನ್ ಇರುತ್ತೆ, ದರ್ಶನಕ್ಕೆ ಬಿಡ್ತಾರೆ ಅಂತ. ಮತ್ತು ನಾವು ನಾರ್ಮಲ್ ಕ್ಯೂ ಲೈನಲ್ಲಿ ಹೋದ್ವಿ. ಎಂಟ್ರೆನ್ಸಿಂದ ಹೋಗಿದ್ದಿದ್ರೆ ಅಲ್ಲೂ ಕೂಡ ಬಿಡ್ತಾಯಿದ್ರು. ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೂ ಕೂಡ. ಯಾರಾದರೂ ಹೋಗ್ತೀರಾ ಈ ಟೈಮಲ್ಲಿ ದರ್ಶನಕ್ಕೆ ಅಂದರೆ ಎಂಟ್ರೆನ್ಸಲ್ಲೇ ಹೋಗ್ಬೋದು, ಅಲ್ಲೂ ಕೂಡ ಬಿಡ್ತಾರೆ. ಲಾಸ್ಟ್ ಮೂಮೆಂಟು ಇನ್ನೇನು ದೇವಸ್ಥಾನ ಕ್ಲೋಸ್ ಆಗುತ್ತಲ್ಲ ಆ ಟೈಮಲ್ಲಿ ಅಲ್ಲಿಂದನೇ ಬಿಟ್ಬಿಡ್ತಾರೆ, ಡೈರೆಕ್ಟ್ ದರ್ಶನ ಆಗುತ್ತೆ 5 ನಿಮಿಷಕ್ಕೆ. ನಮ್ಗೆ ಅದು ಗೊತ್ತಿರಲಿಲ್ಲ, ಹಂಗಾಗಿ ಕ್ಯೂ ಲೈನಲ್ಲೇ ಹೋದ್ವಿ. ಆದರೂ ಕೂಡ ನಮಗೆ ಜಾಸ್ತಿ ಟೈಮೇ ನೀಡಿಲ್ಲ. ಆಲ್ಮೋಸ್ಟ್ ಒಂದು 10 ರಿಂದ 15 ನಿಮಿಷದಲ್ಲಿ
ನಿಮಿಷದಲ್ಲಿ ದರ್ಶನ ಆಗೋಯ್ತು. ನಿಜವಾಗ್ಲೂ ಈ ಟೈಮಲ್ಲಿ ದರ್ಶನ ಮಾಡೋದು ಕೂಡ ಒಂಥರ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮಲ್ಲಿ ಫುಲ್ಲು ಜನ ಜಾಸ್ತಿ ಇರ್ತಾರೆ ಮತ್ತು ಬಿಸಿಲಿರುತ್ತೆ, ಮತ್ತು ಮಕ್ಕಳು ಮೇಯ್ನು ಸಪೋರ್ಟ್ ಮಾಡಲ್ಲ ಈ ಥರ ಎಲ್ಲ ಹೋದಾಗ. ನಮಗಂತೂ ಮಂಜುನಾಥ ಸ್ವಾಮಿನ ಆಶೀರ್ವಾದ ಇದೆ ನಮ್ಮ ಮೇಲೆ ಅಂತ ಅನ್ನಿಸ್ತಿವತ್ತು. ಯಾಕಂದರೆ ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಪ್ರಸಾದ ಕೂಡ ಸಿಕ್ತು, ಕರೆಕ್ಟ್ ಟೈಮಿಗೆ ಹೋಗಿದ್ವಿ ನಾವು. ಮತ್ತು ರೋಡೆಲ್ಲ ಸ್ವಲ್ಪ ಕೆಲಸ ನಡೀತಿದೆ, ಅಲ್ಲಲ್ಲೇ ರೋಡೆಲ್ಲ ಹಾಳಾಗಿದೆ, ಹಂಗಾಗಿ ಸ್ವಲ್ಪ ನಮ್ಮ ಜರ್ನಿ ಲೇಟ್ ಆಯಿತು ಅಷ್ಟೇ. ಇಲ್ಲಾಂದಿದ್ರೆ ಇನ್ನೂ ಬೇಗನೆ ಹೋಗ್ಬೋದಿತ್ತು. ಆದರೂ ಕೂಡ ನಮಗೆ ಹೋಗಿದ್ದಕ್ಕೆ ಬೇಜಾರಾಗಲಿಲ್ಲ. ಯಾಕಂದರೆ ದರ್ಶನ ಏನಾದರೂ ಕ್ಲೋಸ್ ಆಗಿತ್ತಂದರೆ ಮತ್ತೆ ಸುಮ್ಮನೆ ಮಾರ್ನಿಂಗ್ವರೆಗೂ ಕಾಯಬೇಕಲ್ಲ ಅಂತ ಬೇಜಾರಾಗ್ತಿತ್ತು. ಕರೆಕ್ಟ್ ಟೈಮಿಗೆ ಸಿಕ್ಕಿದ್ದು ನಿಜವಾಗ್ಲೂ ದೇವರ ಆಶೀರ್ವಾದ ಇರೋದ್ರಿಂದನೇ ಇದೆಲ್ಲ ನಡೆಯೋದು ಅಂತ ಅನ್ನಿಸ್ತು. ಮತ್ತು ಪ್ರಸಾದ ಕೂಡ ಸಿಕ್ತು. ತುಂಬಾ ಖುಷಿ ಆಯಿತು. ನಮಗಂತೂ ಆಲ್ಮೋಸ್ಟ್ ಹೋಟೆಲಲ್ಲಿ ತಿನ್ನಬೇಕು ಅಂದರೆ ಅಷ್ಟು ಇಷ್ಟ ಆಗಲ್ಲ, ಅನಿವಾರ್ಯವಾಗಿ ತಿನ್ನಲೇಬೇಕಾಗುತ್ತೆ ಹೊರಗಡೆ ಎಲ್ಲ ಹೋದಾಗ. ದೇವ್ರ ಪ್ರಸಾದ ಅದನ್ನೆಲ್ಲ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಈಗ ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ಐಸ್ ಕ್ರೀಮ್ ಅಂಗಡಿಗಳನ್ನ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡದಾಗಿ. ಅಲ್ಲಿ ಊಟ ಮಾಡ್ಕೊಂಡು ಬಂದವರೆಲ್ಲರೂ ಕೂಡ ಇಲ್ಲಿ ಐಸ್ ಹತ್ರ ಇದ್ದರು. ಈಗ ಮಕ್ಕಳು ಜೊತೆಲಿದ್ದಾಗ ಕೇಳಬೇಕಾ, ನೋಡಿದ ತಕ್ಷಣ ಬೇಕೇ ಬೇಕಂತ ಹಠ ಮಾಡ್ತಿದ್ರು. ಊಟಕ್ಕೆ ಹೋಗ್ಬೇಕಾದ್ರೇ ಕೇಳಿದ್ರು. ಊಟ ಮಾಡ್ಕೊಂಡು ಬಂದಮೇಲೆ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಬಂದಿದ್ವಿ. ಹಾಗೆ ಐಸ್ ಕ್ರೀಮ್ ಕೂಡ ಕೊಡಿಸ್ಕೊಂಡು ಮತ್ತೆ ದೇವಸ್ಥಾನದ ಮುಂದೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಒಂಥರ ಚೆನ್ನಾಗಿತ್ತು ಅಷ್ಟು ಆ ಟೈಮಲ್ಲಿ ದರ್ಶನ ಮಾಡಿದ್ದು. ಮತ್ತು ಆ ವಾತಾವರಣ ತುಂಬಾ ಕೂಲಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪೀಸ್ಫುಲ್ಲಾಗಿ ದರ್ಶನ ಆಯಿತು ನಮಗಂತೂ. ಮತ್ತು ಮಾಮೂಲಿ ಶಾಪಿಂಗ್ ಇರುತ್ತಲ್ಲ, ಮಕ್ಕಳು ಅದು ಇದು ಅಂತೆಲ್ಲ ಕೇಳ್ತಿದ್ರು. ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಓಡಾಡ್ತಿದ್ವಿ. ಮತ್ತು ಸ್ಟೇ ಆಗೋದಕ್ಕೆ ರೂಮ್ನ ನಾನು ಇನ್ನು 3 ಡೇಸ್ ಮುಂಚೆನೇ ಬುಕ್ ಮಾಡಿದ್ದೆ, ಒಂದು ಹೋಮ್ ಸ್ಟೇನ ಬುಕ್ ಮಾಡಿದ್ದೆ. ಯಾಕಂದರೆ ಫುಲ್ ಟಯರ್ಡ್ ಆಗಿತ್ತು, ರೆಸ್ಟ್ ಮಾಡೋಕ್ಕೆ ಜಾಗ ಬೇಕೇ ಬೇಕಿತ್ತು ನಮಗೆ. ಮತ್ತು ನೈಟು ಟ್ರಾವೆಲ್ ಮಾಡೋದು ಅಷ್ಟು ಸೇಫ್ ಅಲ್ಲ, ಬೇರೆ ಎಲ್ಲೂ ಹೋಗೋದು ಬೇಡ ನೈಟ್ ಅಂದ್ಬಿಟ್ಟು ಅಲ್ಲೇ ಸ್ಟೇ ಆಗೋಣ ಅಂದ್ಬಿಟ್ಟು ಧರ್ಮಸ್ಥಳದಿಂದ ಒಂದು 3 to 4 ಕಿಲೋಮೀಟರ್ಸ್ ಆಗುತ್ತೆ ಒಂದು ಹೋಮ್ ಸ್ಟೇ. ಅದನ್ನು ನಾನು ಗೂಗಲಲ್ಲೇ ನೋಡಿ ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಮನೆಯೇ ಹೋಮ್ ಸ್ಟೇ ಥರ ಕನ್ವರ್ಟ್ ಮಾಡಿದ್ದಾರೆ. ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ನೋಡಿ, ಇಲ್ಲೆಲ್ಲ ಫ್ರೀ ರೂಮ್ಗಳು ಕೂಡ ಸಿಗುತ್ತೆ. ಫ್ರೀ ಅಂದರೆ 30 ರೂಪೀಸ್ 40 ರೂಪೀಸ್ ಏನೋ ತಗೊತಾರೆ ದೇವಸ್ಥಾನದ್ದು. ಬಟ್ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ವಾಶ್ರೂಮ್ ಎಲ್ಲ ಇಲ್ಲ ಅಲ್ಲಿ. ಮತ್ತು ನಾರ್ಮಲ್ ರೂಮ್ಗಳೆಲ್ಲ ಆಲ್ಮೋಸ್ಟ್ ಬುಕ್ ಆಗಿಬಿಟ್ಟಿರುತ್ತೆ, ಸ್ಯಾಟರ್ಡೆ ಸಂಡೇ ಎಲ್ಲೂ ಸಿಗಲ್ಲ. ಹಂಗಾಗಿ ಈ ಥರ ಪ್ರೈವೇಟಾಗಿ ನಾವು ಬುಕ್ ಮಾಡ್ಕೋಬೇಕಾಗುತ್ತೆ. ಇದು ವರ್ತ್ ಅಂತಲೂ ಅನ್ನಿಸ್ತು. ಹಾಗೆ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದರು, ಖುಷಿ ಆಯಿತು. 2 ರೂಮ್ನ ಕೊಟ್ಟಿದ್ರು. ನಾವು ಸ್ವಲ್ಪ ಜಾಸ್ತಿ ಜನ ಇದ್ವಲ್ಲ ಫ್ಯಾಮಿಲಿ, ಹಂಗಾಗಿ 2 ರೂಮ್ನ ಕೊಟ್ಟಿದ್ರು. ಫುಲ್ಲು ನೈಟ್ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಹಿಂದಿನ ದಿನ ಎಲ್ಲ ಟ್ರಾವೆಲ್ ಮಾಡಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನೋಡೋಣ ಆದರೆ ಮತ್ತೊಂದು ಸಲ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ದೇವಸ್ಥಾನ ಅಂತ ಬಂದಾಗ ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಎಲ್ಲರಿಗೂ ಇಷ್ಟ. ಹಂಗಾಗಿ ನಾನು ಕೂಡ ಈ ಒಂದು ಸ್ಯಾರಿ ರೆಡಿ ಮಾಡಿಸಿಟ್ಕೊಂಡು 3 ತಿಂಗಳಾಗಿತ್ತು, ಹಾಕೋಕ್ಕಾಗಿರಲಿಲ್ಲ. ಅದನ್ನು ಹಾಕ್ಕೊಂಡು ರೆಡಿ ಆದೆ. ಹಾಗೆ ಎಲ್ಲರೂ ಕೂಡ ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಗಡೆ ಹೋಮ್ ಸ್ಟೇ ಮುಂದೆ ಚೆನ್ನಾಗಿತ್ತು ಎಲ್ಲ ಗ್ರೀನರಿ ಅಂದ್ಬಿಟ್ಟು ಅಲ್ಲಿ ಫೋಟೋಶೂಟ್ನ ಮಾಡ್ಕೊತಿರೋದು. ನನ್ನ ಮಗ ಇವತ್ತು ಅವ್ರ ಅಜ್ಜಿ ತಾತನ ಫೋಟೋ ತೆಗಿತಾ ಇದ್ದಾನೆ ನೋಡಿ. ಎಷ್ಟೋ ಕೂತಾರ ಖುಷಿ ಆಗುತ್ತೆ. ಮಕ್ಕಳು ತುಂಬಾ ಬೇಗ ಬೆಳೀತಾ ಇದ್ದಾರೆ ಅಂತ. ಅಜ್ಜಿ ತಾತ ಅಂತೂ ಫುಲ್ ಖುಷಿ ಆಗಿಬಿಟ್ರು ಮೊಮ್ಮಗ ಫೋಟೋ ತೆಕ್ಕೊಟ್ಟಿದ್ದಕ್ಕೆ. ನನ್ನ ಮಗಳಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇದೆಲ್ಲ, ಬಟ್ ಮಗ ಅಂತೂ ಏನೋ ಗೊತ್ತಿಲ್ಲ, ಇವತ್ತು ಅಜ್ಜಿ ತಾತನ ಫೋಟೋ ತೆಗಿತಿದ್ದೆ ಅಂದ್ಬಿಟ್ಟು ಇಸ್ಕೊಂಡು ತೆಗೆದು ಕೊಡ್ತಿದ್ದಾನೆ. ಒಂಥರ ಚೆನ್ನಾಗಿರೋ ರೆಡಿ ಆದ ತಕ್ಷಣ ಒಂದು ಫೋಟೋ ತಕ್ಕೊಳ್ಳೋದು ಎಲ್ಲರಿಗೂ ಇಷ್ಟ ಅಲ್ವಾ. ಹಾಗಾಗಿ ಫೋಟೋಶೂಟೆಲ್ಲ ಮಾಡಿಕೊಂಡು ಆರಾಮಾಗಿ ಇವತ್ತು ಸೋಮವಾರ ಆಗಿತ್ತು. ಆದರೆ ಮತ್ತೇನಾದರೂ ದರ್ಶನ ಮಾಡೋವಂಥ ಅವಕಾಶ ಸಿಕ್ಕಿದ್ರೆ ಮಾಡೋಣ ಅಂದ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹೋಮ್ ಸ್ಟೇ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾರಿಗಾದರೂ ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ. ಮತ್ತು ದೇವಸ್ಥಾನದ ಹತ್ರ ಬಂದ್ವಿ. ಸೋಮವಾರ ಆಗಿದ್ದರಿಂದ ಈ ಜಾಗದಲ್ಲಿ ಓಡಾಡೋದೇ ಒಂಥರ ಖುಷಿ, ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಶಿವನ ವಾರ ಅವತ್ತು. ಮತ್ತು ಸ್ಯಾರಿ ಹಾಕ್ಕೊಂಡಿದ್ವಲ್ಲ ಅಂದ್ಬಿಟ್ಟು ಹೂವು ತಗೊಳ್ಳೋಣ ಅಂತ ತಗೊತಾ ಇದ್ದೀವಿ. ಈ ಕಡೆ ಹೂವುಗಳೇ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ನಮ್ಮ ಕಡೆ ಥರ ಇರೋಲ್ಲ. ಹಾಗೆ ಪ್ರೈಸ್ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿನೇ ಇರುತ್ತೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಈ ಥರದ್ದು ಬೇಕು ಅಂತ ಅನ್ನಿಸ್ದಾಗ ನಾವು ದುಡ್ಡಿನ ಮುಖ ಎಲ್ಲ ನೋಡೋಕ್ಕಾಗಲ್ಲ. ಕೆಲವೊಂದರಲ್ಲಿ ನಾನಂತೂ ಕಾಂಪ್ರಮೈಸ್ ಆಗಲ್ಲ, ಎಷ್ಟಾದರೂ ಪರವಾಗಿಲ್ಲ. ಕೆಲವೊಂದು ಬೇಕು ಅನಿಸಿದ್ಮೇಲೆ ಬೇಕೇ ಬೇಕು. ಹಾಗಾಗಿ ಹೂವನ್ನ ತಗೊಂಡು ಅಮ್ಮ ಮತ್ತು ನಾನು ಇಬ್ಬರು ಮುಡ್ಕೊಂಡ್ವಿ. ಈಗ ಏನೋ ಒಂಥರ ಖುಷಿ ಈ ಥರ ರೆಡಿಯಾಗಿ ಹೋಗೋದಕ್ಕೆ ದೇವಸ್ಥಾನಕ್ಕೆ. ಸಿಕ್ಕಾಬಟ್ಟೆ ಜನ ಇದ್ದರು. ಅನ್ನಿಸ್ತು ಅಲ್ಲಿ ನೋಡಿದ ತಕ್ಷಣ ಯಾಕೋ ಇದು ಸರಿ ಹೋಗಲ್ಲ ಅಂತ. ಯಾಕಂದರೆ 3 to 4 hours ದರ್ಶನಕ್ಕೆ ನಿಂತ್ಕೋಬೇಕು. ಮತ್ತೆ ಅಂದರೆ ಮಕ್ಕಳಂತೂ ನಿಜವಾಗ್ಲೂ ಹತ್ತೇ ಬಿಡ್ತಾರೆ. ಅಷ್ಟು ಸೆನ್ಸಿಟಿವ್ ಮಕ್ಕಳಾಗ್ಬಿಟ್ಟಿದ್ದಾರೆ ಈಗಿನವಂತೂ. ಹಂಗಾಗಿ ಬೇಡ, ಹೇಗೂ ನೈಟ್ ದರ್ಶನ ಆಗಿದೆಯಲ್ಲ ಅಂದ್ಬಿಟ್ಟು ಹಾಗೆ ಹೊರಗಡೆಯಿಂದ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಮತ್ತು ದೇವಸ್ಥಾನದ ಮುಂದೆ ಫೋಟೋ ವೀಡಿಯೋಸ್ ಎಲ್ಲರೂ ಕಾಮನ್ನಾಗಿ ತೆಗಿತಾರಲ್ಲ ಹೋದಾಗ, ನಾವು ಆ ಥರ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಈಗ ಹೊರಡ್ತಾ ಇದ್ದೀವಿ.
ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆಲ್ಮೋಸ್ಟ್ ಒಂದು 9:30 ಆ ಟೈಮಲ್ಲಿ ನಾವು ದೇವಸ್ಥಾನದ ಮುಂದೆ ಇದ್ದಿದ್ದು. ಅಷ್ಟರಲ್ಲೇ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಿದೆಯಲ್ಲ, ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಈ ಸೈಡೆಲ್ಲ ಬಂದಾಗ. ಮತ್ತು ಅಲ್ಲಿಂದ ನಾವಿವಾಗ ಬಂದಿರೋದು ಅಲ್ಲೇ ನಿಯರ್ ಒಂದು ರಾಮನ ದೇವಸ್ಥಾನ ಇದೆ, ಅಲ್ಲಿಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಯಾರಾದರೂ ಧರ್ಮಸ್ಥಳ ಸೈಡ್ ಹೋದ್ರಿ ಅಂದರೆ ಮಿಸ್ ಮಾಡಬೇಡಿ, ಇಲ್ಲಿಗೂ ಕೂಡ ವಿಸಿಟ್ ಮಾಡಿ. ಧರ್ಮಸ್ಥಳದಲ್ಲಿ ಕೂಡ ಇನ್ನೂ ಎಷ್ಟೊಂದು ಪ್ಲೇಸಸ್ ಇದೆ, ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲದನ್ನು ನೋಡಿದ್ವಿ. ಮತ್ತೆ ಪದೇ ಪದೇ ಏನು ನೋಡೋದು ಬೇಡ ಅಂದ್ಬಿಟ್ಟು ನಾವು ಇವತ್ತು ಬಂದಿರೋದು ಒನ್ ಡೇ ಅಷ್ಟೇ. ಮತ್ತೆ ರಿಟರ್ನ್ ಇವತ್ತು ಹೋಗಲೇಬೇಕಿತ್ತು. ಮನೆಯವ್ರಿಗೂ ಕೂಡ ಕೆಲಸ ಇತ್ತು, ಹಾಗೆ ಅಪ್ಪ ಅಮ್ಮ ಕೂಡ ಊರಲ್ಲಿ ಹಸುಗಳೆಲ್ಲ ಇರುತ್ತೆ ಅಂದ್ಬಿಟ್ಟು ಒನ್ ಡೇ ಅಷ್ಟೇ ಬಂದಿದ್ದು. ಆಲ್ಮೋಸ್ಟು ಧರ್ಮಸ್ಥಳ ದರ್ಶನ ಆಯ್ತಲ್ಲ, ಮತ್ತೆ ಇನ್ನೇನು ನೋಡಿರೋದನ್ನೇ ಬೇಡ ನೋಡೋದು ಅಂತ ಅಂದ್ಕೊಂಡು ದೇವಸ್ಥಾನ ಇದು ಆಂದಿವೇ ಹೋಗಬೇಕು ಅಂದ್ಬಿಟ್ಟು ಇಲ್ಲಿ ಹಾಗೆ ನೋಡ್ಕೊಂಡು ದೇವಸ್ಥಾನದ ಹತ್ರ ಮಕ್ಳಿಗೆ ತೋರಿಸೋಣ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ರಾಮನ ದೇವಸ್ಥಾನ ಇದು. ಬಟ್ ಅಲ್ಲಿ ತುಂಬ ಜನ ಕಡಿಮೆ ಇರ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು. ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಈಗ ಹೊರಗಡೆ ಹೋಗ್ತಿದ್ದೀವಿ. ಎಲ್ಲರನ್ನೂ ಹಿಡಿದು ಫೋಟೋ ವೀಡಿಯೋಗೆ ನಿಲ್ಸೋದು ಎಷ್ಟು ಕಷ್ಟ ಗೊತ್ತಾ. ಅದಕ್ಕೆ ಜಾಸ್ತಿ ವೀಡಿಯೋಸ್ ಎಲ್ಲ ನಾನು ತೆಗಿಯೋಕ್ಕೆ ಹೋಗಿಲ್ಲ. ಸಿಂಪಲ್ಲಾಗಿ ಒಂದು ಸ್ವಲ್ಪ ಇರಲಿ, ಒಂದು ಮೆಮೊರಿಯಾಗಿ ಇರಲಿ ನಮಗೆ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ ಅಷ್ಟೇ. ಮತ್ತು ಅಲ್ಲೇ ಒಂದು ಹೋಟೆಲಲ್ಲಿ ಟಿಫನ್ನ ಮಾಡ್ಕೊಂಡ್ವಿ. ಮಂಗಳೂರು ಬಂದು ಸಖತ್ತಾಗಿತ್ತು. ಫಸ್ಟ್ ಟೈಮ್ ನಂಗೆ ತುಂಬಾ ಇಷ್ಟ ಆಯಿತು. ಈ ಸೈಡ್ ಮಲೆನಾಡು ಸೈಡ್ ಬಂದ್ವಿ ಅಂದರೆ ಅದೇ ಬ್ರೇಕ್ಫಾಸ್ಟ್ ಇಲ್ಲೆಲ್ಲರೂ ಜಾಸ್ತಿ ತಿನ್ನೋದು. ನಾವು ಟ್ರೈ ಮಾಡೋಣ ಅಂತ ತಗೊಂಡ್ವಿ, ಚೆನ್ನಾಗಿತ್ತು. ಮತ್ತು ರೂಮಿಗೆ ಬಂದು ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಮಾಡ್ತಿದ್ದೀವಿ. 12 ಗಂಟೆವರೆಗೂ ನಮಗೆ ಟೈಮ್ ಇತ್ತು. ಅಷ್ಟರಲ್ಲಿ ಕರೆಕ್ಟಾಗಿ ನಾವು 11 ಗಂಟೆ 11:15 ಅಷ್ಟರಲ್ಲೇ ರೂಮ್ನ ಖಾಲಿ ಮಾಡಿ ಕೊಟ್ಟು ಅವರಿಗೆ ಕೀ ಕೊಟ್ಟು ಹೋಗ್ತಾಯಿದ್ದೀವಿ. ಮತ್ತು ಸ್ಯಾರಿಲೇ ಮತ್ತೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆಗ ಒಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ರೂಮ್ನ ಇವಾಗ ನಾವು ಚೆಕ್ಔಟ್ ಮಾಡ್ತಾಯಿದ್ದೀವಿ. 2 ರೂಮ್ನ ಕೊಟ್ಟಿದ್ರು ಪಕ್ಕನೇ, ಚೆನ್ನಾಗಿತ್ತು ಎರಡೂ ಕೂಡ. ಫುಲ್ ಈ ಥರ ಎಲ್ಲ ಹೋದಾಗ ಮೇನ್ ಅದು ಕೂಡ ಊಟ ಮತ್ತು ಉಳ್ಕೊಳ್ಳೋ ಅಂಥ ಜಾಗ ಚೆನ್ನಾಗಿರಬೇಕು. ಇಲ್ಲಾಂದರೆ ಟ್ರಿಪ್ಪು ನಿಜವಾಗ್ಲೂ ಹಾಳಾಗುತ್ತೆ, ಚೆನ್ನಾಗಿರಲ್ಲ, ಅಷ್ಟು ಕಂಫರ್ಟ್ ಅಂತ ಅನಿಸಲ್ಲ. ನಮಗಂತೂ ಖುಷಿ ಆಯ್ತು. ಇವತ್ತು ನಾವು ಕೊಟ್ಟಿರೋ ಅಂಥ ಪ್ರೈಸಿಗೆ ವರ್ತ್ ಅಂತಲೇ ಅನ್ನಿಸ್ತು. ಅದ್ರ ಬಗ್ಗೆ ಯಾರಿಗಾದ್ರೂ ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾವಿವಾಗ ಅಲ್ಲಿಂದ ಹೊರಟ್ವಿ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ಮತ್ತು ದೇವಸ್ಥಾನದ ಮುಂದೆನೇ ಹೋಗಬೇಕಿತ್ತು. ಹಾಗೆ ಮತ್ತೊಂದು ಸಲ ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಆ ಮಂಜುನಾಥ ಸ್ವಾಮಿ ವಿಡಿಯೋ ನೋಡ್ತಾ ಇರೋವಂಥವ್ರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಎಲ್ಲರ ಜೀವನ ಚೆನ್ನಾಗಿರಲಿ, ಎಲ್ಲರೂ ಖುಷಿಯಾಗಿರಿ ಅಂತ. ಹಾಗೆ ಹೋಗ್ತಾ ಅಂದಿವೇಲಿ ಸೌತಡ್ಕ ದೇವಸ್ಥಾನ ಕೂಡ ಸಿಗುತ್ತೆ, ಹಾಗೆ ಅಲ್ಲಿಗೂ ಕೂಡ ಒಂದು ವಿಸಿಟ್ ಮಾಡೋಣ ಅಂತ ಹೋದ್ವಿ. ಇಲ್ಲಿ ತುಂಬಾ ಫೇಮಸ್ಸು ಗಂಟೆಗಳು. ಏನಾದರೂ ಅರ್ಕೆಗಳೆಲ್ಲ ಇತ್ತಂದರೆ ಗಂಟೆಗಳನ್ನ ಕಟ್ತಾರೆ. ಬಟ್ ಗಂಟೆ ಬಾರಿಸೋದಕ್ಕೆ ಇದನ್ನೇ ಇಲ್ಲ, ಕೆಳಗಡೆ ಎಂಟ್ರೆನ್ಸಲ್ಲಿ ಇರಲಿಲ್ಲ ಅದು. ಅದು ನೋಡಿ ಶಾಕ್ ಆಯಿತು ನನಗೆ. ಮತ್ತೆ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲೆಲ್ಲ ತುಂಬಾ ಗಂಟೆಗಳನ್ನ ಕಟ್ಟಿದ್ದಾರೆ. ಈ ಥರ ಏನಾದರೂ ಹರಕೆಗಳೆಲ್ಲ ಇತ್ತಂದರೆ ಈ ಥರ ಬಂದು ಇಲ್ಲಿ ಗಂಟೆ ಕಟ್ತೀವಿ ಅಂತ ಏನೋ ಹರಿಸ್ಕೊಂಡ್ರೆ ಅದು ಎಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ನಮಸ್ಕಾರ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ. ಏನು ದೇವಸ್ಥಾನ ಅಂತ ಎಲ್ಲ ಏನಿಲ್ಲ, ನಾರ್ಮಲಾಗಿ ಮರದ ಕೆಳಗಡೆನೇ ಗಣೇಶ ಇದ್ದಾರೆ. ಒಂಥರ ಚೆನ್ನಾಗಿದೆ ಇಲ್ಲಿಯ ವಾತಾವರಣ. ಅಲ್ಲಿಗ ದರ್ಶನ ಎಲ್ಲ ಮಾಡಿಕೊಂಡು ನಾವಿವಾಗ ಹೊರ್ಗಡೆ ಬರ್ತಿದ್ದೀವಿ. ಎಷ್ಟು ಬಿಸಿಲಿತ್ತು ಅಂದರೆ ಅವತ್ತು ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲು. ವಿಡಿಯೋ ನೋಡೋರಿಗೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ವಿಡಿಯೋ. ನಿಜವಾಗ್ಲೂ ಆ ಟೈಮಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅಂದರೆ ನಿಜವಾಗ್ಲೂ ಎಲ್ಲಾದರೂ ನೆರಳಿಗೆ ಹೋಗಿ ಕೂತ್ಕೊಂಡ್ರೆ ಸಾಕಪ್ಪ, ಮನೇಲಿದ್ದರೆ ಚೆನ್ನಾಗಿರುತ್ತೆ, ಹಿಂಗೆಲ್ಲ ದೂರ ಬರೋದಕ್ಕಿಂತ ಅಂತ ಒಂದೊಂದ್ಸಲ ಅನ್ನಿಸ್ತಾ ಇರುತ್ತೆ. ಮತ್ತು ಈ ಥರ ಟ್ರಾವೆಲ್ ಮಾಡೋವಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಮಲೆನಾಡು ಅಂದರೆ ತುಂಬಾ ಇಷ್ಟ. ಈ ಥರ ಗ್ರೀನರಿ ಮಧ್ಯೆ ಓಡಾಡೋದು ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇಳಿದ್ಬಿಟ್ಟು ಓಡಾಡಬೇಕು ಬಿಸಿಲಲ್ಲಿ ಅಂದರೆ ಸ್ವಲ್ಪ ಕಷ್ಟ ಅದು. ಮತ್ತು ಈ ಕಡೆ ಬಂದರೆ ಇಲ್ಲಿ ಇದೇನೋ ಸೋಡಾ ಅಂತ ಕರೀತಾರಪ್ಪ, ಇದ್ರ ಹೆಸರು ನಂಗೆ ಸರಿ ನೆನಪೇ ಬರ್ತಿಲ್ಲ ಇವಾಗ. ಫುಲ್ ಜಾರ್ ಸೋಡಾ ಅಂತ ಕರೀತಾರೆ. ಇದೆಲ್ಲ ಜಾಸ್ತಿ ಈ ಸೈಡ್ ಕುಡಿತಾರೆ. ನಾವು ನೋಡೋಣ, ಪ್ರತಿ ಸಲ ಇಲ್ಲೆಲ್ಲ ಬಂದಾಗ ಕುಡಿತಾ ಇರ್ತೀವಿ. ಇವತ್ತು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ನಂಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ವಲ್ಪ ಖಾರ ಮಾಡಿಬಿಟ್ಟಿದ್ರು, ಮೊದಲೇ ಬಿಸಿಲು, ಅದರಲ್ಲಿ ಸ್ವಲ್ಪ ಖಾರ ಆದರೆ ಇದ್ದಿದ್ದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕುಡಿದ್ಬಿಟ್ಟು ನನ್ನ ಮನೆಯವ್ರಿಗೆ ಕೊಟ್ಬಿಟ್ಟೆ. ಮತ್ತು ಮಕ್ಕಳಿಗೆಲ್ಲ ಕಬ್ಬಿನ ಜ್ಯೂಸು, ಎಳ್ನೀರು, ಮತ್ತು ತಾಟ್ಲಿಂಗ್ ಬರುತ್ತಲ್ಲ ಅದೆಲ್ಲ ಬೇಕು ಅಂದರು. ಈ ಬಿಸಿಲು ಟೈಮಲ್ಲಿ ಏನಾದರೂ ತಿನ್ನಬೇಕು, ತಣ್ಣಗೆ ಏನಾದರೂ ಕುಡಿಬೇಕಂತ ಅನ್ನಿಸ್ತಾನೆ ಇರುತ್ತೆ.
ಹಂಗಾಗಿ ಅಲ್ಲಲ್ಲೇ ಒಂದೊಂದು ಸ್ಟಾಪ್ ಮಾಡಿ ಬರೀ ಈ ಥರದ್ದು ತಿಂದಿದ್ದು ಕುಡಿದಿದ್ದು ಅಷ್ಟೇ. ಮತ್ತು ನಾವಿವಾಗ ಬಂದಿರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೇ ಬರಬೇಕಂತ ಹೇಳ್ತಾರೆ. ಇಲ್ಲೂ ಕೂಡ ಇನ್ನೇನು 1:15ಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಇತ್ತು. ನಾವು 1 ಗಂಟೆಗೆ ಬಂದ್ವಿ, ಕರೆಕ್ಟಾಗಿ ದರ್ಶನ ಆಯಿತು. ಊಟ ಕೂಡ ಇತ್ತು ಇಲ್ಲಿ. ಬಟ್ ನಾವು ಇದನ್ನೆಲ್ಲ ತಿಂದು ನಮಗೆ ಊಟ ಮಾಡೋ ಅಷ್ಟು ಹೊಟ್ಟೆ ಖಾಲಿ ಇರಲಿಲ್ಲ. ಇದು ಏನಾದರೂ ಹಣ್ಣುಗಳು ತಣ್ಣಗಿರೋದು ಏನಾದರೂ ಬೇಕಂತಲೇ ಅನ್ನಿಸ್ತಿತ್ತು. ಬರೀ ಅದನ್ನೇ ತಿಂದು ಇವತ್ತು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ವಿ. ಮಧ್ಯಾಹ್ನ ಊಟ ಅಂತ ಮಾಡಲೇ ಇಲ್ಲ. ಮತ್ತು ನಮ್ಮ ಜರ್ನಿ ಇವಾಗ ನಮ್ಮ ಊರ ಕಡೆಗೆ ಹೊರಟ್ವಿ. ಆಲ್ಮೋಸ್ಟ್ ಒಂದು 3 ಏನೋ ಆಗಿತ್ತು. 2:30-3 ಗಂಟೆ ಆಗಿತ್ತು ನಾವು ಅಲ್ಲಿಂದ ಹೊರಟಾಗ. ಹೋಗ್ಬೇಕಾದ್ರೆ ಮುಗ್ದೋಯ್ತಲ್ಲ ಟ್ರಿಪ್ ಅಂತಲೂ ಅನ್ನಿಸ್ತಿರುತ್ತೆ, ಆದರೆ ಮನೆಗೆ ಹೋಗ್ತಿದ್ದೀವಲ್ಲ ಅಂತ ಖುಷಿ ಕೂಡ ಆಗ್ತಾಯಿರುತ್ತೆ. ಮತ್ತು ಇನ್ನೊಂದು ಕಡೆ ನಿಲ್ಲಿಸಿದ್ವಿ, ಸೇಮ್ ಅದೇ ಫುಲ್ ಜಾರ್ ಸೋಡಾ. ಅಲ್ಲಿ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತೆ ಬಾಯಾರಿಕೆ ಆಗ್ತಿತ್ತು, ಏನಾದರೂ ಕುಡಿಬೇಕಂತ ಅನ್ನಿಸ್ತಿತ್ತು ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಖುಷಿ ಆಯಿತು ಇಷ್ಟಪಟ್ಟು ಕುಡ್ದಿದ್ದಕ್ಕೂ ಇಳ್ದಿದ್ದಕ್ಕೂ. ಮತ್ತು ತಾಟ್ಲಿಂಗು ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ತಿಂತಾರೆ. ನಮ್ಮ ಕಡೆ ಅಷ್ಟು ಕಡಿಮೆ ಸಿಗೋದಿದು. ಇಲ್ಲೆಲ್ಲ ಬಂದಾಗ ಅಲ್ಲಿ ಏನು ಸಿಗುತ್ತೆ ಈ ಥರ ಜಾಸ್ತಿ ಏನು ಅಲ್ಲಿ ಕಾಣಿಸುತ್ತೆ ಅದನ್ನೇ ತಿನ್ನಬೇಕಾಗುತ್ತೆ. ಮತ್ತು ಹೋಟೆಲ್ಗೆ ಹೋಗಿ ಅದು ಇದು ತಿನ್ನೋದಕ್ಕಿಂತ ಇದು ಬೆಟರ್ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿರೋ ಅಂಥದ್ದು ತುಂಬಾ ಒಳ್ಳೆಯದು. ಹೊಟ್ಟೆ ತಣ್ಣಗಿರುತ್ತೆ ಈ ಥರದವೆಲ್ಲ ತಿಂದಾಗ. ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು, ಹಾಗಾಗಿ ಕೊಡಿಸಿದ್ವಿ. ಮತ್ತು ನಾನು ಈ ಒಂದು ಸೋಡಾ ಕುಡಿಬೇಕು ಅಂದ್ಬಿಟ್ಟು ಇವಾಗ ಕುಡಿತಾ ಇದ್ದೀನಿ. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇವತ್ತು. ಮತ್ತು ಅಲ್ಲೇ ಅವ್ರು ಹೇಳಿದ್ರು, ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಲ್ಲ ಮಾತಾಡ್ಸ್ಕೊಂಡು, ಕಾಫಿ, ಟೀ, ಜ್ಯೂಸು, ಈ ಥರ ಸೋಡಾ, ಎಳ್ನೀರೆಲ್ಲ ಒಂದೇ ಕಡೆ ಸಿಗ್ತಾಯಿತ್ತು. ಇಲ್ಲಿ ಮುಂದೆಗಡೆ ನೀರಿದೆ, ಚೆನ್ನಾಗಿದೆ, ಹೋಗಿ ಅಲ್ಲೊಂದ್ಸಲ ನೋಡ್ಕೊಂಬನ್ನಿ ಅಂತ ಅಂದರು. ತುಂಬ ಕಾಡೊಳಗಡೆ ಏನು ನಾವು ಹೋಗೇ ಇಲ್ಲ, ರೋಡ್ ಸೈಡಲ್ಲೇ ಇತ್ತು. ಹಂಗಾಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಜಾಗ ನಿಜವಾಗ್ಲೂ ತೋರಿಸ್ತೀನಿ ನಿಮಗೂ. ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ರೋಡ್ ಸೈಡಲ್ಲೇ ಇದೆ, ಬಟ್ ನೀವು ನೋಡೋಕ್ಕೆ ಕಾಡು ಥರ ಕಾಣಿಸ್ತಿದೆ, ಬಟ್ ರೋಡ್ ಸೈಡಲ್ಲೇ ಇದೆ, ವೆಹಿಕಲ್ಸ್ ಎಲ್ಲ ಕಾಣಿಸುತ್ತೆ. ಮತ್ತು ನಾವೇನು ಅಲ್ಲಿ ಶಾಪಲ್ಲಿ ಈಗ ನಿಂತಿದ್ವಲ್ಲ, ಎಳ್ನೀರು ಶಾಪು, ಅದ್ರ ಮುಂದೆನೇ ಇರೋವಂಥದ್ದು. ವೆಹಿಕಲ್ಗಳೆಲ್ಲ ತುಂಬಾ ಓಡಾಡ್ತಿತ್ತು, ಅಲ್ಲೆಲ್ಲ ತುಂಬ ಜನ ಇದ್ದರು. ಆ ಜಾಗದಲ್ಲೇ ನಿಲ್ಲಿಸಿದ್ವಿ. ಮತ್ತು ತುಂಬ ಕಾಡೊಳಗಡೆ ಎಲ್ಲ ಈ ಥರ ಹೋಗೋದು ಅಷ್ಟು ಸೇಫ್ ಅಲ್ಲ, ನಮಗೂ ಕೂಡ ಗೊತ್ತು. ಮಕ್ಳನ್ನ ಕರ್ಕೊಂಡು ನಾವು ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ರೋಡ್ ಸೈಡಲ್ಲೇ ಇದ್ದಿದ್ದರಿಂದ ಬಂದು ಒಂದು 10 ನಿಮಿಷ ಅಲ್ಲಿದ್ವಿ ಅಷ್ಟೇ. ಬಟ್ ನನ್ನ ಮಗನಿಗೆ ಅಲ್ಲಿ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ, ಇಲ್ಲೇ ಇರೋಣ, ಇನ್ನೂ ಸ್ವಲ್ಪ ಹೊತ್ತು ಇರೋಣ, ಆಟ ಆಡ್ಬೇಕು ನಾನು ಅಂತಾನೆ. ಬಟ್ ನಮಗೆ ಟೈಮ್ ಆಗ್ತಿತ್ತು, ರಿಟರ್ನ್ ಬರಬೇಕಿತ್ತು ನಾವು, ಹಂಗಾಗಿ ಜಾಸ್ತಿ ಹೊತ್ತಿಲ್ಲಿ ಇರೋಕ್ಕೆ ಹೋಗಲಿಲ್ಲ. ನೀರೆಲ್ಲ ತುಂಬಾ ಕ್ಲೀನಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಕುಡಿಬೋದಿತ್ತು ಆರಾಮಾಗಿ, ಅಷ್ಟು ಕ್ಲೀನಾಗಿತ್ತು ನೀರು. ಅವರು ಹೇಳ್ತಿದ್ರು, ಅವರು ಅಡುಗೆ ಮಾಡ್ಕೊಳ್ಳೋಕ್ಕೆ ಮತ್ತು ಸ್ನಾನ ಮಾಡೋಕ್ಕೆಲ್ಲ ಇದೇ ನೀರನ್ನ ನಾವು ಯೂಸ್ ಮಾಡ್ಕೊತೀವಿ, ನೋಡ್ಕೊಂಬನ್ನಿ ಅಂತ ಆ ಶಾಪ್ ಅವರೇನೆ ಹೇಳಿದ್ರು. ಹಂಗಾಗಿ ಬಂದು ಒಂದು ಸ್ವಲ್ಪ ವೀಡಿಯೋಸು, ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ನೇಚರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ. ಮನೆಯಲ್ಲೇ ಇದ್ದು ಬರೀ ಸ್ಕೂಲು, ಟ್ಯೂಷನ್ ಅಂತಲೇ ಮಕ್ಕಳು ಬರೀ ಅದೇ ಥರನೇ ಆಗೋಗಿದೆ ಇವಾಗಂತೂ. ಮತ್ತು ನನಗೂ ಕೂಡ ಅಷ್ಟೇ, ಇತ್ತೀಚೆಗಂತೂ ಫುಲ್ಲು ಸ್ಟ್ರೆಸ್ಫುಲ್ ಲೈಫ್ ಆಗೋಗಿದೆ. ಒಂದು ಸ್ವಲ್ಪ ನಮಗೂ ರಿಫ್ರೆಶ್ ಬೇಕಂತ ಅನಿಸುತ್ತೆ, ಪ್ರತಿದಿನ ಟೆನ್ಷನಲ್ಲೇ ಇರೋಕ್ಕಾಗುತ್ತಾ. ಹಂಗಾಗಿ ಆವಾಗವಾಗ ಈ ಥರ ಒಂದು ಡೇ ಔಟ್ ಹೋಗಿ ಬರೋದು ತಪ್ಪೇನಿಲ್ಲ ಅಲ್ವಾ. ನೋಡಿದವ್ರಿಗೆ ಅನಿಸುತ್ತೆ ದುಡಿತಾರೆ, ಟ್ರಿಪ್ ಮಾಡ್ತಾರೆ, ಆರಾಮಾಗಿದ್ದಾರೆ, ಮಜಾ ಮಾಡ್ತಿದ್ದಾರೆ ಅಂತ. ಎಲ್ಲರೂ ಮಾಡೋದೇ ಅದಕ್ಕೋಸ್ಕರ ಅಲ್ವಾ. ಜೀವನ ಅನ್ನೋದೇ ಅದು, ದುಡಿಬೇಕು, ಚೆನ್ನಾಗಿರಬೇಕು ಅಂತಲೇ ಮಾಡೋದು ಎಲ್ಲರೂ ಅಷ್ಟೇ ಅಲ್ವಾ. ಹಂಗಾಗಿ ನಾವು ಕೂಡ ಅದೇ ಥರನೇ ಯೋಚನೆ ಮಾಡ್ತೀವಿ. ಒಂದು ದಿನನಾದರೂ ನಮಗೋಸ್ಕರ ನಾವು ಕೊಡಲಿಲ್ಲ ಅಂದರೆ ಹೇಗೆ ಅಲ್ವಾ. ನಾನು ನಿಮಗೂ ಅದನ್ನೇ ಹೇಳ್ತೀನಿ, ನೀವು ದುಡೀರಿ, ಚೆನ್ನಾಗಿರಿ, ಖುಷಿಯಾಗಿರಿ, ಸುತ್ತಮುತ್ತ ಇರೋರ್ನೆಲ್ಲರನ್ನೂ ಚೆನ್ನಾಗಿ ಇಟ್ಕೊಳ್ಳಿ ಅಂತಲೇ ಹೇಳೋದು. ಮತ್ತು ಅಲ್ಲಿಂದ ನಾವು ಬಂದ್ವಿ. ಬರಬೇಕಾದ್ರೆ ಒಳ್ಳೆ ವ್ಯೂ ಸಿಕ್ತು ನೋಡೋದಕ್ಕೆ. ಮಾರ್ನಿಂಗ್ ಟೈಮಲ್ಲಿ ಟ್ರಾವೆಲ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಮಲೆನಾಡಲ್ಲಿ. ಮತ್ತು ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ, ಸಂಜೆ ಆಗ್ತಿತ್ತು, ಆಲ್ಮೋಸ್ಟ್ ಒಂದು 5:30 ಆಗೋಗಿತ್ತು. ಆ ಟೈಮಲ್ಲಿ ಎಲ್ಲರಿಗೂ ಹೊಟ್ಟೆ ಹಸಿತಾಯಿದೆ ಅಂತ ಅನ್ನಿಸ್ತು. ಹಳೇಬೀಡಲ್ಲಿ ಊಟನ ಮುಗಿಸ್ಕೊಂಡು ನಮ್ಮೂರ ಕಡೆ ವಾಪಸ್ ಬಂದ್ವಿ. ಆಲ್ಮೋಸ್ಟ್ ನೈಟ್ ಆಗೋಗಿತ್ತು. ಹಂಗಾಗಿ ಅಪ್ಪ ಅಮ್ಮ ಅವ್ರನ್ನೆಲ್ಲ ಊರಿಗೆ ಬಿಟ್ಬಿಟ್ಟು ನಾವು ಅಲ್ಲೇ ಇದ್ದು ನೈಟು, ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮೂರ ಕಡೆ ನಾವು ವಾಪಸ್ ಬಂದ್ವಿ. ಧರ್ಮಸ್ಥಳ ಟ್ರಿಪ್ ವಿಡಿಯೋ ಇದಾಗಿತ್ತು. ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬಾ ಬ್ಯುಸಿ ಇರೋವಂಥ ಶೆಡ್ಯೂಲಲ್ಲಿ ಆದಷ್ಟು ಯೂಟ್ಯೂಬಿಗೆ ವೀಡಿಯೋಸ್ ಹಾಕಲೇಬೇಕಂತ ಟೈಮ್ ತಗೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಅನಿಸುತ್ತೆ ನಿಜವಾಗ್ಲೂ ಕಷ್ಟ. ಈ ವಿಡಿಯೋ ನಾನು ಎಡಿಟ್ ಮಾಡೋಕ್ಕೆ 3 to
3.5 ಅವರ್ ಕೂತಿದ್ದೀನಿ. ಆವಾಗಿಂದ ಎಡಿಟ್ ಮಾಡಿ ಇವಾಗ ನಾನು ಪೋಸ್ಟ್ ಮಾಡ್ತಾ ಇರೋವಂಥದ್ದು. ತುಂಬಾ ಕಷ್ಟ ಇದೆ. ಹಾಗೆ ಇವತ್ತು ನಮ್ಮ ಕಾವ್ಯ ಅವ್ರ ಮದುವೆ ಕೂಡ ಇದೆ. ಮದುವೆಗೆ ಹೋಗಬೇಕು. ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ಯಾಕಂದರೆ ಮದುವೆ ವೀಡಿಯೋಸ್ನ ಶೂಟ್ ಮಾಡಬೇಕಂದ್ರೆ ಮೊಬೈಲಲ್ಲಿ ಇರೋವಂಥ ಹಳೆ ವೀಡಿಯೋಸ್ನೆಲ್ಲ ಕ್ಲಿಯರ್ ಮಾಡಿ ಅದನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಮೊಬೈಲಲ್ಲಿ ಸ್ಪೇಸ್ನ ಮಾಡ್ಕೋಬೇಕು ನಾನು. ಹಂಗಾಗಿ ಇವತ್ತು ವೀಡಿಯೋ ಹಾಕಲೇಬೇಕಂತ ಕೂತ್ಕೊಂಡು ವೀಡಿಯೋನ ಮಾಡಿ ಹಾಕಿದ್ದೀನಿ. ವಿಡಿಯೋ ಏನು ಅನಿಸ್ತಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮನೆಗೆ ಬಂದಮೇಲೆ ದೇವ್ರ ಪ್ರಸಾದ ಎಲ್ಲ ಪೂಜೆ ಮಾಡಿ ಯಾರ್ಯಾರಿಗೆ ಕೊಡಬೇಕೆಲ್ಲ ಎತ್ತಿಟ್ಕೊಂಡು ಮನೆ ಊಟ ಮಾಡಬೇಕು ಅನ್ನಿಸ್ತು. ಹಂಗಾಗಿ ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಕಾಡೆಮಿ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಒಂದಷ್ಟು ಫೋಟೋಸ್ ಇದರಲ್ಲಿ ಇರಲಿ ಮೆಮೊರಿಯಾಗಿ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಮತ್ತೊಂದು ಸಲ ನಾನು ನನ್ನ ಸ್ಟೂಡೆಂಟ್ಸಿಗೆ, ನನ್ನ ಕ್ಲೈಂಟ್ಸಿಗೆ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಇವರೆಲ್ಲರ ಒಂದು ಸಪೋರ್ಟ್ ಇರೋದ್ರಿಂದನೇ ನನ್ನ ಒಂದು ಯೂಟ್ಯೂಬ್ ಜರ್ನಿ ಆಗಿರ್ಬೋದು ಮತ್ತು ನನ್ನ ಒಂದು ಪ್ರೊಫೆಷನ್ ಆಗಿರ್ಬೋದು ಎಲ್ಲದೂ ಸಕ್ಸಸ್ಫುಲ್ಲಾಗಿ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ಎಲ್ಲರೂ ಕೂಡ ಕಾರಣ ಅಂತಲೇ ಹೇಳ್ಬೋದು. ನಾನು ಎಲ್ಲರಿಗೂ ಮತ್ತೊಂದು ಸಲ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಮಂಜುನಾಥ ಸ್ವಾಮಿ ವಿಡಿಯೋ ನೋಡ್ತಾ ಇರೋರ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರಾದರೂ ಹೋಗಬೇಕು ಅಂತ ಆಸೆ ಇದ್ದು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಆದಷ್ಟು ಬೇಗ ಹೋಗಿ ಬನ್ನಿ. ಜಾಸ್ತಿ ಮುಂದಕ್ಕೆ ಹಾಕ್ಬಾರ್ದು. ಯಾವುದನ್ನು ಕೂಡ ಮನಸ್ಸಿಗೆ ಅನಿಸಿದ ತಕ್ಷಣ ಮಾಡಿಬಿಡಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಹೋಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.